ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತ ಕಥೆಯ ಪ್ರಕಾರ ಭೀಷ್ಮನಲ್ಲಿದ್ದ ಬಾಣಗಳಿಗೆ ಸಂಪೂರ್ಣ ಮಹಾಭಾರತ ಯುದ್ಧವನ್ನು ಕ್ಷಣದಲ್ಲಿ ಮುಕ್ತಾಯಗೊಳಿಸುವ ಶಕ್ತಿ ಇತ್ತು. ಆದರೆ ದುರ್ಯೋಧನನ ಒಂದು ತಪ್ಪಿನಿಂದಾಗಿ ಎಲ್ಲವೂ ತಲೆಕೆಳಗಾಯಿತು. ದುರ್ಯೋಧನನ ಯಾವ ಒಂದು ತಪ್ಪಿನಿಂದ ಭೀಷ್ಮರಿಗೆ ಯುದ್ಧ ಗೆಲ್ಲಲು ಸಾಧ್ಯವಾಗಲಿಲ್ಲ. ಈ ಕಥೆಯ ಬಗ್ಗೆ ನಿಮಗೆ ತಿಳಿದಿದೆಯೇ? ಹಾಗಾದರೆ ತಡ ಯಾಕೆ, ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದ ಈ ಕಥೆಯನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿದ್ದ ಕಾರಣ ಕೌರವರಿಗಿಂತಲೂ ಪಾಂಡವರು ಕಡಿಮೆ ಜನ ಇದ್ದರೂ ಗೆಲುವನ್ನು ಸಾಧಿಸಿದ್ದರು. ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದನು. ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಎಲ್ಲಿಯೂ ಶಸ್ತ್ರಾಸ್ತ್ರವನ್ನು ಎತ್ತಲಿಲ್ಲ. ಬದಲಾಗಿ ಅರ್ಜುನನಿಗೆ ಯಾವ ಸಮಯದಲ್ಲಿ ಯಾವ ಅಸ್ತ್ರವನ್ನು ಹೇಗೆ ಬಳಸಬೇಕೆಂದು ತಿಳಿಸುತ್ತಿದ್ದನು. ಕೌರವರ ಪರವಾಗಿ ಶ್ರೀಕೃಷ್ಣನ ನಾರಾಯಣ ಸೇನೆ ಜೊತೆಯಲ್ಲಿತ್ತು. ಭೀಷ್ಮನಂತಹ ಇನ್ನು ಅನೇಕ ಯೋಧರು ಕೌರವರನ್ನು ಬಲಿಷ್ಠರನ್ನಾಗಿ ಮಾಡಲು ಸಾಕಾಗಿದ್ದರು. ಆದರೆ ಭೀಷ್ಮರೊಬ್ಬರೇ ಸಾವಿರಾರು ಯೋಧರನ್ನು ಸೋಲಿಸುವಷ್ಟು ಬಲಶಾಲಿಯಾಗಿದ್ದರು. ಆದರೂ ಭೀಷ್ಮರಿಗೆ ಪಾಂಡವರನ್ನು ಸೋಲಿಸಲು ಯಾಕೆ ಆಗಲಿಲ್ಲ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುತ್ತದೆ. ಭೀಷ್ಮರು ಪಾಂಡವರನ್ನು ಕೊಲ್ಲಲು ಉದ್ದೇಶಪೂರ್ವಕವಾಗಿ ತಮ್ಮೆಲ್ಲ ಶಕ್ತಿಯನ್ನು ಬಳಸಲಿಲ್ಲವೇ? ಪಾಂಡವರನ್ನು ಸೋಲಿಸಲು ಭೀಷ್ಮರಿಗೆ ಸಾಧ್ಯವಾಗದಿರಲು ಕಾರಣವೇನು? ಈ ಘಟನೆಗೆ ಸಂಬಂಧಿಸಿದಂತೆ ಮಹಾಭಾರತದಲ್ಲಿ ಒಂದು ಘಟನೆ ನಡೆಯುತ್ತದೆ. ಈ ಘಟನೆಯ ಪ್ರಕಾರ ದುರ್ಯೋಧನನ ಒಂದು ತಪ್ಪಿನಿಂದಾಗಿ ಮಹಾಭಾರತದ ಆಟವೇ ತಲೆಕೆಳಗಾಗಿ ಹೋಗುತ್ತದೆ. ಕೌರವರ ಮುಖ್ಯ ಸೇನಾಧಿಪತಿ ಭೀಷ್ಮನು ಪಾಂಡವ ಸೈನ್ಯವನ್ನು 10 ದಿನಗಳ ಕಾಲ ನಿರಂತರವಾಗಿ ಸೋಲಿಸಿದನು. ಆದರೆ ದುರ್ಯೋಧನನು ಭೀಷ್ಮ ಪಿತಾಮಹನ ಬಗ್ಗೆ ಸಂತೋಷವಾಗಿರಲಿಲ್ಲ. ಯಾಕಂದರೆ ಭೀಷ್ಮನು ಪಾಂಡವರನ್ನು ಉದ್ದೇಶಪೂರ್ವಕವಾಗಿ ಬೆಂಬಲಿಸುತ್ತಾನೆ, ಹಾಗೆ ಅವರನ್ನು ಕೊಲ್ಲಲು ಬಯಸುವುದಿಲ್ಲ ಎಂದು ಭಾವಿಸಿದ್ದನು. ಹೀಗೆ ಯೋಚಿಸುತ್ತಾ ದುರ್ಯೋಧನನಿಗೆ ಭೀಷ್ಮನ ಜೊತೆ ನೇರವಾಗಿ ಮಾತನಾಡುವ ಯೋಚನೆ ಹೊಳೆಯಿತು. ಈ ಕಾರಣಕ್ಕಾಗಿ ದುರ್ಯೋಧನ ಭೀಷ್ಮನ ಬಳಿಗೆ ಹೋಗುತ್ತಾನೆ. ದುರ್ಯೋಧನನು ಭೀಷ್ಮನ ಬಳಿಗೆ ಬಂದಾಗ ಅವನು ಶಿಬಿರದಲ್ಲಿ ಕುಳಿತು ಯೋಚಿಸುತ್ತಿದ್ದನು. ಮಧ್ಯರಾತ್ರಿ ದುರ್ಯೋಧನ ತನ್ನ ಶಿಬಿರವನ್ನು ಪ್ರವೇಶಿಸುವುದನ್ನು ನೋಡಿ ಭೀಷ್ಮನಿಗೆ ಆಶ್ಚರ್ಯವಾಯಿತು. ದುರ್ಯೋಧನನು ಶಿಬಿರಕ್ಕೆ ಬಂದ ಕಾರಣವನ್ನು ಕೇಳಿದಾಗ ದುರ್ಯೋಧನನು ಕೋಪದಿಂದ, ಪ್ರಿಯ ಪಿತಾಮಹ, ನಿನ್ನ ಅನ್ಯಾಯದಿಂದಾಗಿ ನಾನು ಮಧ್ಯರಾತ್ರಿ ನಿನ್ನ ಶಿಬಿರಕ್ಕೆ ಬರಬೇಕಾಯಿತು. ನೀನು ಪಾಂಡವರೊಂದಿಗೆ ಪೂರ್ಣ ಭಕ್ತಿಯಿಂದ ಹೋರಾಡಿದ್ದರೆ ಬಹುಶಃ ನಾನು ಇಲ್ಲಿಗೆ ಬರುವ ಅವಶ್ಯಕತೆ ಇರಲಿಲ್ಲ. 10 ದಿನಗಳು ಕಳೆದಿವೆ, ಆದರೆ ನಿನಗೆ ಇನ್ನೂ ಪಾಂಡವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ನೀನು ಕೇವಲ ಹೋರಾಡುವಂತೆ ನಟಿಸುತ್ತಿದ್ದೀಯಾ ಎಂದು ನನಗೆ ಅನ್ನಿಸುತ್ತಿದೆ. ನೀನು ಇನ್ನೂ ಪಾಂಡವರನ್ನು ಪ್ರೀತಿಸುತ್ತಿದ್ದೀಯಾ? ಈ ಕಾರಣಕ್ಕಾಗಿ ನೀನು ನನ್ನ ಪರಮಶತ್ರುವಾಗಿದ್ದೀಯಾ ಎಂದು ಹೇಳಿದನು. ದುರ್ಯೋಧನನ ಇಂತಹ ಮಾತುಗಳನ್ನು ಕೇಳಿ ಭೀಷ್ಮರಿಗೆ ತುಂಬ ದುಃಖವಾಯಿತು. ದುರ್ಯೋಧನನ ಕಠೋರ ಮಾತುಗಳನ್ನು ಕೇಳಿದ ಭೀಷ್ಮರಿಗೆ ಹಸ್ತಿನಾಪುರ ರಾಜ್ಯದ ಬಗೆಗಿನ ತನ್ನ ಭಕ್ತಿ ಮತ್ತೊಮ್ಮೆ ನೆನಪಾಯಿತು. ಭೀಷ್ಮರು ತನ್ನ ಆಯುಧ ಕೌಶಲ್ಯವನ್ನು ಬಳಸಿ 5 ಚಿನ್ನದ ಬಾಣಗಳನ್ನು ಹೊರತೆಗೆದು ಅವುಗಳನ್ನು ಪವಿತ್ರಗೊಳಿಸಿದ ನಂತರ, ದುರ್ಯೋಧನ, ನನ್ನ ಕರ್ತವ್ಯ ನಿಷ್ಠೆಯನ್ನು ನೀನು ವ್ಯರ್ಥವಾಗಿ ಅನುಮಾನಿಸುತ್ತೀಯ. ನಾಳೆ ನಾನು ಈ ಬಾಣಗಳಿಂದ ಒಂದೇ ದಿನದಲ್ಲಿ 5 ಪಾಂಡವರನ್ನು ಕೊಲ್ಲುತ್ತೇನೆ. ಆಗ ಪಾಂಡವರು ಸಾಯುತ್ತಿದ್ದಂತೆ ಯುದ್ಧದ ಫಲಿತಾಂಶವು ನಿನ್ನ ಪರವಾಗಿ ಬರಲು ಪ್ರಾರಂಭಿಸುತ್ತದೆ ಎಂದು ಹೇಳಿದರು. ಭೀಷ್ಮ ಪಿತಾಮಹರ ಮಾತುಗಳನ್ನು ಕೇಳಿ ದುರ್ಯೋಧನನಿಗೆ ಸಂತೋಷವಾಯಿತು. ಆದರೂ ಅವನ ಮನಸ್ಸಿನಲ್ಲಿ ಭೀಷ್ಮರ ಬಗೆಗಿನ ಅನುಮಾನ ಬಗೆಹರಿಯಲಿಲ್ಲ. ಭೀಷ್ಮರ ಮಾತುಗಳನ್ನು ಕೇಳಿ ದುರ್ಯೋಧನನಿಗೆ ಸಂತೋಷವಾಯಿತು. ಆದರೆ ಸ್ವತಃ ದುರ್ಯೋಧನನು ವಂಚನೆಯಲ್ಲಿ ನಿಪುಣನಾಗಿದ್ದರಿಂದ ಭೀಷ್ಮನ ಮಾತುಗಳಲ್ಲಿಯೂ ಮೋಸವನ್ನು ಕಂಡ. ದುರ್ಯೋಧನನು ಭೀಷ್ಮನಿಗೆ, ಅಜ್ಜ, ನಿಮ್ಮ ಯೋಜನೆ ತುಂಬ ಚೆನ್ನಾಗಿದೆ. ಆದರೆ ಪಾಂಡವರ ಮೇಲಿನ ನಿಮ್ಮ ಪ್ರೀತಿ ಮತ್ತು ಭಾವನೆಗಳಿಂದಾಗಿ
ನೀವು ಮತ್ತೆ ನಿಮ್ಮ ಕರ್ತವ್ಯವನ್ನು ಮರೆಯಬಹುದೇನೋ ಎನ್ನುವ ಸಂಶಯ ನನ್ನಲ್ಲಿ ಮೂಡುತ್ತಿದೆ ಎಂದನು. ಯುದ್ಧದ ಕೊನೆಯ ಕ್ಷಣಗಳಲ್ಲಿ ಪಾಂಡವರನ್ನು ಕೊಲ್ಲಲು ನಿಮಗೆ ಪೂರ್ಣ ಅವಕಾಶ ಸಿಕ್ಕರೂ ಬಾಣಗಳನ್ನು ಹೂಡುತ್ತೀರೋ ಇಲ್ಲವೋ ಎನ್ನುವ ಸಂದೇಹವಿದೆ. ಆದ್ದರಿಂದ ಈ ಬಾಣಗಳನ್ನು ನನಗೆ ಕೊಡಿ. ಈ 5 ಬಾಣಗಳನ್ನು ಯುದ್ಧ ಭೂಮಿಯಲ್ಲಿ ನಿಮಗೆ ಹಿಂತಿರುಗಿಸುತ್ತೇನೆ. ನಂತರ ನೀವು ಪಾಂಡವರನ್ನು ನನ್ನ ಮುಂದೆಯೇ ಕೊಲ್ಲಬಹುದು ಎಂದನು. ದುರ್ಯೋಧನನ ಮಾತುಗಳನ್ನು ಕೇಳಿದ ನಂತರ ಭೀಷ್ಮರು 5 ಮಂತ್ರಿಸಿದ ಬಾಣಗಳನ್ನು ದುರ್ಯೋಧನನಿಗೆ ಕೊಟ್ಟನು. ದುರ್ಯೋಧನನಿಗೆ ಮುಂದೆ ಇದರಿಂದ ಯಾವೆಲ್ಲ ಸಮಸ್ಯೆಗಳು ಎದುರಾಗಲಿವೆ ಎಂಬುದು ತಿಳಿದಿರಲಿಲ್ಲ. ಭೀಷ್ಮನ ಚಿನ್ನದ ಬಾಣದ ರಹಸ್ಯ ಶ್ರೀಕೃಷ್ಣನಿಗೆ ತಿಳಿದಿತ್ತು. ಭೀಷ್ಮರ ಶಿಬಿರದ ಬಳಿ ಕಾವಲು ಕಾಯುತ್ತಿದ್ದ ಒಬ್ಬ ಗೂಢಚಾರನು ಬಂದು ಶ್ರೀಕೃಷ್ಣನಿಗೆ ಈ ವಿಷಯವನ್ನು ತಿಳಿಸಿದನು. ಇದನ್ನು ಕೇಳಿದ ಶ್ರೀಕೃಷ್ಣನು ತಕ್ಷಣವೇ ಅರ್ಜುನನ ಶಿಬಿರಕ್ಕೆ ಬಂದು ನಡೆದ ಘಟನೆಯನ್ನೆಲ್ಲ ಹೇಳಿದನು. ಶ್ರೀಕೃಷ್ಣನು ಅರ್ಜುನನಿಗೆ, ಪಾರ್ಥ, ನೀನು ದುರ್ಯೋಧನನಿಂದ ಆ 5 ಬಾಣಗಳನ್ನು ಕೇಳು ಎಂದನು. ಶ್ರೀಕೃಷ್ಣನ ಮಾತನ್ನು ಕೇಳಿ ಅರ್ಜುನ ಆಶ್ಚರ್ಯಚಕಿತನಾಗಿ ದುರ್ಯೋಧನ ತನಗೆ ಹೇಗೆ ಆ ಬಾಣಗಳನ್ನು ನೀಡುತ್ತಾನೆ ಎಂದು ಕೇಳಿದನು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಒಮ್ಮೆ ಅರ್ಜುನ ದುರ್ಯೋಧನನನ್ನು ಯಕ್ಷರು ಮತ್ತು ಗಂಧರ್ವರ ದಾಳಿಯಿಂದ ರಕ್ಷಿಸಿದ ಘಟನೆಯನ್ನು ನೆನಪಿಸಿದನು. ಆಗ ಸಂತಸಗೊಂಡ ದುರ್ಯೋಧನ ಅರ್ಜುನನಿಗೆ, ನಿನಗೆ ಯಾವುದೇ ಅಮೂಲ್ಯವಾದ ವಸ್ತುಗಳು ಬೇಕೆಂದರೆ ಯಾವಾಗ ಬೇಕಾದರೂ ನನ್ನ ಬಳಿ ಕೇಳಬಹುದು ಎಂದು ಹೇಳಿದ್ದನು. ಅರ್ಜುನನು ಶ್ರೀಕೃಷ್ಣನ ಮಾತುಗಳನ್ನು ನೆನಪಿಸಿಕೊಂಡು ದುರ್ಯೋಧನನ ಶಿಬಿರಕ್ಕೆ ಬಂದು ತಲುಪಿದನು. ಅರ್ಜುನನು ದುರ್ಯೋಧನನ ಬಳಿ ಅದೇ 5 ಬಾಣಗಳನ್ನು ನೀಡಲು ಕೇಳಿದನು. ಆದರೆ ದುರ್ಯೋಧನ ಅವುಗಳನ್ನು ನೀಡಲು ನಿರಾಕರಿಸಿದನು. ಆಗ ಅರ್ಜುನನು ದುರ್ಯೋಧನನಿಗೆ ಆ ಘಟನೆಯನ್ನು ನೆನಪಿಸಿ ನಿನ್ನ ಕ್ಷತ್ರಿಯ ಧರ್ಮವನ್ನು ಅನುಸರಿಸಲು ಹೇಳಿದನು. ಇದನ್ನು ಕೇಳಿದ ದುರ್ಯೋಧನನು 5 ಬಾಣಗಳನ್ನು ಅರ್ಜುನನಿಗೆ ಕೊಟ್ಟನು. ಈ ರೀತಿಯಾಗಿ ಭೀಷ್ಮರ ಬಾಣವನ್ನು ತೆಗೆದುಕೊಂಡ ತಪ್ಪಿಗೆ ದುರ್ಯೋಧನ ಸರಿಯಾದ ಪಾಠವನ್ನು ಕಲಿತನು. ಹೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ದುರ್ಯೋಧನನ ಈ ಒಂದು ತಪ್ಪು ಭೀಷ್ಮರನ್ನು ಯುದ್ಧವನ್ನು ಗೆಲ್ಲದಂತೆ ಮಾಡಿತು. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.